ದುರ್ಗಾಂಬಿಕಾ ದೇವಸ್ಥಾನದ ಬಂಗಾರದ ಕಳುವಿನ ಬಗ್ಗೆ ನಾನಿವತ್ತು ಬೆಳಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಲ್ಲಿ ಬಂಗಾರದ ಕಳುವಾಗಿದೆ ಅಂತಕ್ಕಂಥದ್ದನ್ನ ನಾನು ನಿಮ್ಮ ಮುಖಾಂತರ ತಿಳಿಸಿದೆ. ಆದರೆ ಅದಕ್ಕೆ ಪ್ರತಿಯಾಗಿ ದಾವಣಗೆರೆ ಉತ್ತರ ಕ್ಷೇತ್ರ ಶಾಸಕರು ಹೇಳಿದರು, ಟ್ರಸ್ಟಿನ ಅಧ್ಯಕ್ಷರು ಹೇಳಿದರು, ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ಪೊಲೀಸ್ ಎನ್ಕ್ವೈರಿ ನಡೀತಾ ಇದೆ, ಅದನ್ನು ಯಾರು ಕದ್ದಿದ್ದಾರೆ ಅಂತ ಅವ್ರು ಒಪ್ಕೊಂಡಿದ್ದಾರೆ, ಅದನ್ನು ನಾವು ತಂದು ರಿಕವರಿ ಮಾಡಿ ಇಡ್ತೀವಿ. ಇವ್ರಿಗೆ ಕೇಳಿ ನಾನು ಕಾರ್ಯದರ್ಶಿ ಮಾಡಬೇಕಾ ಅಂತಕ್ಕಂಥದ್ದನ್ನ ಒಂದು ಉದ್ದಟನದ ಮಾತನ್ನ ಆಡಿದ್ದಾರೆ. ನಾನು ನಿಮ್ಮ ಮುಖಾಂತರ ನಾನು ಕೇಳಲಿಕ್ಕೆ ಬಯಸ್ತೀನಿ. ನಾನೀಗ ದುರ್ಗಾಂಬಿಕಾ ದೇವಸ್ಥಾನ ಏನು ಗಾಂಧಿನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ. ನಾನು ಅದಕ್ಕೋಸ್ಕರ ಇಲ್ಲಿ ಯಾವುದನ್ನು ಸಹಿತ ಮಾಹಿತಿ ಇಲ್ದಲೆ ಮಾತಾಡಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಸ್ಟೇಷನ್ಗೆ ಬಂದು ನಾನು ಕೇಳಿದೆ, ಕಂಪ್ಲೇಂಟ್ ಆಗಿದೆಯಾ ಅಂತ. ಕಂಪ್ಲೇಂಟ್ ಕೊಟ್ಟಿಲ್ಲ, ಮಾಹಿತಿ ಕೊಟ್ಟಿದ್ದಾರೆ, ಈ ರೀತಿ ಮಿಸ್ಯೂಸ್ ಆಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಯಾರ ಮೇಲೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಂದು ಹೇಳಿ ಸ್ವತಃ PSI ಉಮೇಶ್ ಅವರೇ ಹೇಳಿದ್ರಿ. ಈಗ CPI ಯಾವುದು ಕಂಪ್ಲೇಂಟ್ ಬಂದಿಲ್ಲ, ಮಾಹಿತಿ ಬಂದಿದೆ, ಇಂಥರ ಮೇಲೆ ಅಂತ ಕೊಟ್ಟಿಲ್ಲ, ನಾವು ಅನುಮಾನವಾಗಿ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ನಾನು ಮತ್ತೆ ಕೇಳಿದೆ, ಎಷ್ಟು ಬಂಗಾರ ಹೋಗೈತಿ ಏನು ಎತ್ತ. ಇವ್ರ ಹತ್ರ ಸ್ಪಷ್ಟವಾದಂತ ಮಾಹಿತಿ ಇಲ್ಲ ಅಂತ ಹೇಳಿದರು. ಯಾರ ಹತ್ರ? ದೇವಸ್ಥಾನದ ಹತ್ರ ಎಷ್ಟು ಬಂಗಾರ ಹೋಗಿದೆ ಅಂತ ಸ್ಪಷ್ಟವಾದಂತ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಪ್ರತಿಷ್ಠಿತ ದೇವಸ್ಥಾನ ಇದ್ರೆ ಅದು ಸಹಿತ ದಾವಣಗೆರೆ ದುರ್ಗಾಂಬಿಕಾ ದೇವಸ್ಥಾನ. ಕೋಟ್ಯಾಂತರ ರೂಪಾಯಿ ಗಂಟ್ಲೆ ದೇಣಿಗೆ ಬರುತ್ತೆ, ಶಾಲೆ ನಡೀತಾ ಐತಿ, ಕಾಂಪ್ಲೆಕ್ಸ್ ಐತಿ, ದೊಡ್ಡ ದೊಡ್ಡ ಜಾಗಗಳಿದಾವೆ. ಇಂಥ ಒಂದು ದೊಡ್ಡ ದೇವಸ್ಥಾನದಲ್ಲಿ ಬಂಗಾರ ಎಷ್ಟಿತ್ತು, ಎಷ್ಟು ಕಳುವಾಗಿದೆ ಅಂತಕ್ಕಂಥದನ್ನ ಇಲ್ಲಿವರೆಗೂ ಸಹಿತ ಟ್ರಸ್ಟಿಗಳು ಇಂಥರ ಹೆಸರು ಕೊಟ್ಟಿಲ್ಲ ಅಂತಂದು ಹೇಳಿ ಅಂದ್ರೆ ಇದು ನಾಚಿಕೆಗೇಡಿನ ಸಂಗತಿನ. ಮತ್ತೆ ಜಿಲ್ಲಾ ಮಂತ್ರಿ, ಮಾಜಿ ಮಂತ್ರಿ, ಶಾಸಕರು, ಅವರೇ ಅಧ್ಯಕ್ಷರು ಅಂದ್ರೆ ಎಷ್ಟು ನಿರ್ಲಕ್ಷ್ಯವಾಗಿ ಮಾತಾಡ್ತಾರೆ, ಎಷ್ಟು ನಿರ್ಲಕ್ಷ್ಯವಾಗಿ ಹೇಳ್ತಾರೆ ಅಂದ್ರೆ ದಾವಣಗೆರೆ ಜನ ಸುಮ್ಮನೆ ಇರಲ್ಲ. ಅಂದ್ರೆ ಕಳ್ತನಕ್ಕೆ ಸಪೋರ್ಟ್ ಮಾಡ್ತಾರ ದಾವಣಗೆರೆ ಜನ? ನೀವೇನ್ ಮಾಡಿದಿರಲ್ಲ, ದೇವಸ್ಥಾನದಲ್ಲಿ ಮಾಡಿರತಕ್ಕಂಥ ಇದು ನಿಮ್ಮ ಆಡಳಿತ ವೈಫಲ್ಯದಿಂದ ತಾನೇ ಇದು ಕಳ್ತನ ಆಗಿರೋದು. ಜನ ಅದಕ್ಕೆ ಸಪೋರ್ಟ್ ಮಾಡ್ತಾರೋ? ಯಶವಂತರಾವ್ ಕ್ವಶನ್ ಮಾಡಿದ್ರೆ ಸಪೋರ್ಟ್ ಮಾಡ್ತಾರೆ ಜನ ನಿಮ್ಮನ್ನ ಕಾಯ್ತಾ ಇದಾರೆ ಬರ್ಲಿ ಅಂತ. ನಾಳೆ ಏನ್ ನೀವು ಮೀಟಿಂಗ್ ಲೆಕ್ಕ ಒಪ್ಸಕ್ ಬರ್ತಾ ಇದೀರಲ್ಲ, ಅವತ್ ಬರ್ತಾರ ಜನಗಳಿಗೆ, ಅವತ್ತು ಉತ್ತರ ಹೇಳ್ರಿ, ಏನ್ ಉತ್ತರ ಹೇಳ್ತೀರಿ ಅಂತಕ್ಕಂಥದ್ದು. ಸರ್ ಹೇಳಿದ್ರಲ್ಲ, ಈಗ ಅವರೇ ಹೇಳಿದ್ರು, ನಾನು ಅಲ್ಲಿ ಕೇಳಿದೆ, ಇದನ್ನ ರಿಜಿಸ್ಟರ್ನು ತೆಗೆದು ನೋಡಿದೆ. ಈಗ ನಾನು ಬಂದೆ, ಇಲ್ಲಿ ಬಂದ ತಕ್ಷಣ ನನ್ನ ಹೆಸರು ನಮೂದನೆ ಮಾಡ್ಕೊಂಡ್ರು, ಯಾಕೆ ಬಂದಿರಿ ಏನು ಎತ್ತ ಅಂತ. ಈಗ ಯಾರಾದ್ರೂ ಒಬ್ರು ದೇವಸ್ಥಾನದ ಟ್ರಸ್ಟಿ ಸದಸ್ಯರು ಬಂಧುಗಳು ಬರ್ಬೇಕಲ್ಲ. ಇಂಥವ್ರಿಗೆ ಮೇಲೆ ನಮಗೆ ಕಳ್ಳತನದ ಕೇಸನ್ನು ನಾವು ಕೊಡ್ತಾ ಇದೀವಿ, ದಾವಣಗೆರೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಕಳುವಾಗಿದೆ ಇಷ್ಟು ಬಂಗಾರ, ಇದನ್ನ ಅವ್ರನ್ನ ಹಿಡಿತಂದು ಅದನ್ನ ರಿಕವರಿ ಮಾಡಿಸ್ರಿ ಅಂತಂದು ಹೇಳಿ ಒಂದು ಕಂಪ್ಲೇಂಟ್ ಕೊಡ್ಬೇಕಲ್ಲ. ಸುಮ್ನೆ ಏನೋ ಒಂದು ಮಾಹಿತಿ ಕೊಟ್ಬಿಟ್ರೆ ದೇವಸ್ಥಾನ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ ಸರಿ. ರಾಜಕಾರಣ ಯಾರು ಮಾಡ್ತಾ ಇದಾರೆ? ರಾಜಕಾರಣ ಮಾಡ್ತಾರ್ರಿ ಅವರು. ಇವತ್ತು ದುರ್ಗಾಂಬಿಕಾ ದೇವಸ್ಥಾನ ಏನಾಗಿದೆ? ಕಾಂಗ್ರೆಸ್ ಆಫೀಸ್ ಆಗೈತೆ ಅಲ್ಲಿ. ಈಗ ನೀವೇ ಹೇಳ್ದಂಗೆ ಏನ್ ಹೇಳಿದ್ರು ಅವರು? ಅಯೋಧ್ಯೆಯ ರಾಮ ಮಂದಿರಕ್ಕೆ ಬೆಳ್ಳಿ ಇಟಗಿನ ತಗೊಂಡೋಗಿ ಮುಟ್ಸಿದಾರೋ, ದಾರಿಯಲ್ಲಿ ಮುಳುಗಿಸಿದಾರೋ ಅಂತ ಕೇಳಿದ್ರು. ನಾವು ಯಾವುದು ಊರಲ್ಲಿ ಇವತ್ತು ಪ್ರಭು ಶ್ರೀರಾಮಚಂದ್ರನ ಒಂದು ಭವ್ಯವಾದಂತ ಮಂದಿರಕ್ಕೆ ನಾವು ನಮ್ಮದೇ ಆದಂತ ಕಾಣಿಕೆ ಕೊಡಬೇಕು ಅಂತ ನಾವೇ ನಮ್ಮದೇ ಆದಂತ ಒಂದು 25 ಜನ ಸ್ನೇಹಿತರು ಎಲ್ಲಿ ಊರಲ್ಲಿ ದೇಣಿಗೆ ಎತ್ತದಲೆ ನಾವೇ ಹಣವನ್ನು ಹಾಕಿ ಒಂದು ಬೆಳ್ಳಿ ಇಟಿಗೆಯನ್ನ ಮಾಡಿಸಿ ನಾವಿವತ್ತು ತಗೊಂಡೋಗಿ ಕೊಟ್ಟಿದ್ದೇವೆ. ಅದಕ್ಕೆ ಎಲ್ಲಾ ರೀತಿಯ ದಾಖಲೆಗಳು, ರಶೀದಿ ಇರ್ಬೋದು, ಪ್ರತಿಯೊಂದು ದಾಖಲೆಗಳನ್ನು ಏನೇನು ಅವರು ಅನುಮಾನ ವ್ಯಕ್ತಪಡಿಸಿದ್ರು ಅವಷ್ಟು ಸಹಿತ ನಿಮ್ಮ ಮುಂದೆನೆ ಇವತ್ತು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿದ್ದೀವಿ. ನಾನು ಅದೇ ರೀತಿ ಕೇಳ್ತಾ ಇದ್ದೀನಿ, ನೀವು ಕಂಪ್ಲೇಂಟ್ ಮಾಡಿದಿರಿ ಅಂತ ಹೇಳಿದ್ಯಲ್ಲಪ್ಪ ಬೆಳಗ್ಗೆ, ನೀವು ಮಾಜಿ ಮಂತ್ರಿ, ಹಾಲಿ ಶಾಸಕ, ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಎಷ್ಟು ಸುಳ್ಳದಿ ಅಂತಂದೇಳಿ ಇಲ್ಲೇ ಅರ್ಥ ಆಗ್ತೈತಲ್ಲ. ಆಮೇಲೆ ದೇವಸ್ಥಾನದೊಳಗೆ ಮಾಹಿತಿನೇ ಇಲ್ಲ, ಎಷ್ಟು ಬಂಗಾರ ಹೋಗೈತಿ ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ಒಬ್ಬ ಸದಸ್ಯರು ಹೇಳ್ತಾರೆ, ಎಷ್ಟು ತಗೊಂಡಿದಿ ಹೇಳು ಹೇಳು ಅಂತ ಒಬ್ರು ಹೇಳ್ತಾರೆ, ಒಬ್ಬನು ಹೇಳ್ತಾನೆ 4,000 ಅಂತ ಹೇಳ್ತಾನೆ, ಒಬ್ಬನು 2,000 ಅಂತ ಹೇಳ್ತಾನೆ, ಒಂದು 49 ಗ್ರಾಮ್ ಅಂತ ಒಬ್ಬನು ಹೇಳ್ತಾನೆ. ಅವ್ರಿಗೆ ಏನೇನು ಬಾಯಿಗೆ ತಿಳಿತೈತೆ ಅದನ್ನ ಹೇಳ್ತಾ ಇದಾರೆ.
ಈ ರೀತಿ ನಡವಳಿಕೆಯನ್ನ ಆಡಳಿತ ನೀವು ನಡೆಸ್ತಾ ಇದ್ದೀರಿ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ. ಆ ಎಷ್ಟು ಟಚ್ಚಿನ ಬಂಗಾರ ಇತ್ತು ನಿಮ್ಮ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಹೋಗ್ಲಿ ಬಿಡಪ್ಪ, ಇಷ್ಟು ಬಂಗಾರ ನಾವು ತೂಕ ಹಾಕಿ ಕೊಟ್ಟಿದ್ವಿ ಅಂತಂದೇಳಿ ತೂಕದ ಒಂದು ಸಾಮಗ್ರಿ ನಿಮ್ಮ ಹತ್ರ ಇಲ್ಲ. ಮೊನ್ನೆ ಖರೀದಿ ಮಾಡ್ಕೊಂಬಂದಾರ, ಅದು ಒಬ್ಬ ಸದಸ್ಯ ಅವನು ಒತ್ತಾಯವಾಗಿ ಹೋಗಿ ಖರೀದಿ ಮಾಡ್ಕೊಂಬಂದು ಅವನ ದುಡ್ಡಿಂದ ಇಟ್ಟು ಈಗ ಆಮೇಲೆ ದುಡ್ಡು ಇಸ್ಕೊಂತ ಇದ್ದಾನೆ. ಇಲ್ಲಿವರೆಗೂ ಸಹಿತ ಅವ್ರ ಹತ್ರ ತೂಕದ ಮಿಷನ್ ಇಲ್ಲ. ಹೆಂಗೆ ಇವರು ಈ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಇದು ವಿಷಯ. ನಾನು ದುರ್ಗಾಂಬಿಕಾ ದೇವಸ್ಥಾನದ ಪಾವಿತ್ರ್ಯತೆ ಹಾಳು ಮಾಡ್ಬೇಕು ಅಂತಕ್ಕಂಥ ಉದ್ದೇಶ ಆಗ್ಲಿ, ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಬರ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ತಾ ಇಲ್ಲ. ಇಂದಿನ ಸಮಿತಿಯ ಸದಸ್ಯರುಗಳು ಬೋತಿರಣ್ಣ ಇರ್ಬೋದು, ಜೆ ಕಾಡಪ್ಪನವ್ರು ಇರ್ಬೋದು, ಈ ರೀತಿ ನಮ್ಮ ಚನ್ನಗಿರಿ ವಿರೂಪಾಕ್ಷಪ್ಪನವ್ರು ಇರ್ಬೋದು, ಅನೇಕ ಹಿರಿಯರು ಮುತ್ಸದಿಗಳು, ರಾಜಕೀಯ ಮುತ್ಸದಿಗಳು, ಅವರೆಲ್ಲರೂ ಸಹಿತ ಇವತ್ತು ದುರ್ಗಾಂಬಿಕಾ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಅವರು ದುರ್ಗಾಂಬಿಕಾ ದೇವಸ್ಥಾನ ಇದು ಜಾತ್ರೆ ಬಂತು ಅಂದ್ರೆ ಪಟ್ಟಿ ಬುಕ್ಕ ಹಿಡ್ಕೊಂಡು ಅಂಗಡಿಗೆ ಹೋಗ್ತಿದ್ರು. ಮೋತಿರಣ್ಣವರು, ಕಾಡಪ್ಪನವರು ಪ್ರತಿಯೊಬ್ರು ಅಂಗಡಿಗೆ ಹೋಗಿ ಹಣವನ್ನ ಕಲೆಕ್ಷನ್ ಮಾಡ್ತಿದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಆದ್ರೆ ಇವತ್ತು ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಸಾಕಷ್ಟು ದೇಣಿಗೆ ಬರ್ತಾ ಐತಿ, ಪ್ರಜರಿಗೆ ಕಾಣಿಕೆ ಹಾಕ್ತಾ ಇದ್ದಾರೆ. ಭಕ್ತರು ಎಲ್ಲರೂ ಸಹಿತ ಇವತ್ತು ಭಾವ ಭಕ್ತಿಯಿಂದ ನಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ಹಣ ಬರ್ತಾ ಇತ್ತು. ಆದ್ರೆ ಹಣನ ಯಾವ ರೀತಿ ನೀವು ವಿನಿಯೋಗ ಮಾಡ್ತಾ ಇದ್ದೀರಿ, ಯಾವ ರೀತಿ ಇದು ಮಾಡ್ತೀವಿ? ಈಗ ಸುತ್ತಮುತ್ತ ದೇವಸ್ಥಾನ ಸುತ್ತಮುತ್ತ ಜಾಗಗಳನ್ನ ಖರೀದಿ ಮಾಡಿದ್ರಿ, ಯಾವ ಮೀಟಿಂಗ್ನೇ ಪಾಸ್ ಮಾಡಿದ್ರಿ ತೋರ್ಸಿ ನೀವು. ಇಂಥ ಮೀಟಿಂಗ್ನಾಗೆ ನಾವು ಈ ದೇವಸ್ಥಾನದ ಜಾಗವನ್ನ ಖರೀದಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ, ಅದರ ಬೆಲೆ ಇಷ್ಟು, ಓನರ್ನ ಕರೆಸಿ ನೀವು ಚದರಡಿ ಲೆಕ್ಕದ ತಗೊಂಡ್ರು, ಗುತ್ತಿಗೆ ಲೆಕ್ಕದ ತಗೊಂಡ್ರು, ಯಾವ ಲೆಕ್ಕದ ತಗೊಂಡು ನೀವು ಜಾಗನ ತಗೊಂಡಿದ್ದೀರಿ? ಯಾವ್ಯಾವ ಸುಳ್ಳುಗಳನ್ನು ಹೇಳ್ತಾ ಇದಾರಂತ ನಿಮ್ಮ ಮುಂದೆನೆ ಸ್ಪಷ್ಟ ಆಗ್ತಾ ಇದೆ. ನಾನೇನು ಯಾವ್ದು ಸಹಿತ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. ನಾನು ನಿಮ್ಮ ಎದುರಿಗೆ ಪೊಲೀಸ್ ಸ್ಟೇಷನ್ ಎದುರಿಗೆ ನಿಂತು ಮಾತಾಡ್ತಾ ಇದ್ದೀನಿ ಇವತ್ತು. ಈಗ CPI ಸಾಹೇಬ್ರು ಉಮೇಶ್ ಅವರು ಅವರೇ ಹೇಳಿದ್ರು, ಕಂಪ್ಲೇಂಟ್ ಕೊಟ್ಟಿಲ್ಲ, ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ. ಈ ರೀತಿ ಕಳ್ತನ ಆಗೈತಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅವ್ರನ್ನ ಕೇಳ್ತಾ ಇದೀವಿ, ಎನ್ಕ್ವೈರಿ ಮಾಡ್ತಾ ಇದೀವಿ. ಅದನ್ನ ಎಷ್ಟು ಹೋಗೈತಿ ಅಂತ, ಏನು ಎಷ್ಟು ಬಂಗಾರ ಹೋಗೈತಿ ಅಂತ ಕೇಳಿದೆ ನಾನು ಅಲ್ಲಿ ಅವ್ರಿಗೆ. ಏನ್ ಸರ್ ಎಷ್ಟನ್ನ ಬಂಗಾರ ಹೋಗೈತ ಅಂತ ಕೇಳಿದೆ. ಆ ಬಂಗಾರ ಹೋಗಿರೋದು ಅವ್ರ ಹತ್ರ ಮಾಹಿತಿ ಇಲ್ಲ ಅಂತ ಹೇಳ್ತಾರ ಅವರು. ಅಂದ್ರೆ ಅಲ್ಲಿಗೆ ಇವ್ರ ಆಡಳಿತ ವೈಖರಿ ಹೆಂಗಿದೆ ಅಂತಕ್ಕಂಥದನ್ನ ಇವತ್ತು ದಾವಣಗೆರೆ ಜನ ನೋಡ್ತಾ ಇದಾರೆ, ಅವನ್ನೆಲ್ಲವೂ ತಿಳ್ಕೊಂಡಿದ್ದಾರೆ. ದಾವಣಗೆರೆ ಜನ ನನಗೆ ಬುದ್ಧಿ ಕಲ್ಸಲ್ಲ, ನಿಮಗೆ ಬುದ್ಧಿ ಕಲಿಸ್ತಾರೆ. ಯಾರು ಆಡಳಿತ ಮಾಡ್ತಾ ಇದಾರಲ್ಲ ನಿಮಗೆ ಬುದ್ಧಿ ಕಲಿಸ್ತಾರೆ. ಬಹಳ ಎಚ್ಚರಿಕೆಯಿಂದ ಮಾತಾಡ್ರಿ, ಯಾರ ಬಗ್ಗೆನಾದ್ರೂ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ರಿ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ.